ಇವತ್ತು ಈ ಸೆಕ್ಸ್ ಎಜುಕೇಷನ್ ಕೊಡಬೇಕು ಅನ್ನೋಂಥದ್ದೊಂದು ಮಾತು ಬಂತು ಸರ್ಕಾರದ ಕಡೆಯಿಂದಾನೆ ಅನ್ನೋದನ್ನು ಹೇಳಿದ್ರಿ. ಇದನ್ನು ನೀವೇ 3 ದಶಕದಿಂದನೇ ಹೇಳ್ತಾ ಇದ್ದೀರಾ, ಇದು ಮುಖ್ಯ ಜನಕ್ಕೆ ಕೊಡಬೇಕು ಅಂತ. ಆದರೆ ಸರಿಯಾದ ಸೆಕ್ಸುವಾಲಿಟಿ ಏನು ಅನ್ನೋದನ್ನು ಖಂಡಿತವಾಗ್ಲೂ ಅದನ್ನು ತಿಳಿಸ್ಕೊಡ್ಬೇಕು, ಅದರ್ವೈಸ್ ಜನ ತಪ್ಪು ದಾರಿ ತುಳಿಯೋದೇ ಜಾಸ್ತಿ ಆಗತ್ತೆ ಅಂತ. ಸೊ ಸೆಕ್ಸ್ ಎಜುಕೇಷನ್ ಎಷ್ಟು ಮುಖ್ಯ? ಅದೇ ನೀವು ಹೇಳ್ದಂಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತು, ಈಗ ಈ ಥರ ಸೆಕ್ಸುವಾಲಿಟಿ ಎಜುಕೇಷನ್ ಇಂಪಾರ್ಟೆಂಟು, ಚಿಕ್ಕ ವಯಸ್ಸಿನಲ್ಲೇ ಅವರು ಹದಿಹರಿಯಕ್ಕೆ ಕಾಲಿಡೋಕೆ ಮುನ್ನನೇ ನಾವು ತಿಳಿಸ್ಕೊಡ್ಬೇಕು ಅದನ್ನು ಅಂತ ಸುಪ್ರೀಂ ಕೋರ್ಟಲ್ಲೂ ಹೇಳ್ತು. ನಮ್ಮ ಸರ್ಕಾರ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿದೆ ಇದನ್ನು. ಬಟ್ ಯಾತಕ್ಕೆ ಈ ತಪ್ಪು ಭಾವನೆ ಬಂದಿದೆ ಅಂದರೆ, ನಾವು ಫಸ್ಟು ಸೆಕ್ಸ್ ಆ್ಯಂಡ್ ಸೆಕ್ಸುವಾಲಿಟಿ ಅದರದ್ದು ಈ 2 ಪದದ ಅರ್ಥ ತಿಳ್ಕೊಬೇಕಾಗಿದೆ. ಸೆಕ್ಸುವಾಲಿಟಿ ಅಂತ ನಾವು ಲೈಂಗಿಕತೆ ಅಥವಾ ಅದನ್ನು ಹೇಳೋದು ಅದೊಂದು ಬ್ರಾಡರ್ ಟರ್ಮ್ ಅಂತ ಹೇಳ್ಬೋದು. ಅದು ಪ್ರತಿ ವ್ಯಕ್ತಿಗೆ ಸಂಬಂಧಪಟ್ಟ ಹುಟ್ಟಿನಿಂದ ಇಳಿ ವಯಸ್ಸಿನವರೆಗೂ ಅವ್ರ ದೇಹಕ್ಕೆ ಅಂಟ್ಕೊಂಡಂಥ ಒಂದು ವಿಷಯ. ಇದಕ್ಕೆ ಹಲವಾರು ಆಯಾಮಗಳು, ಹುಟ್ಟಿದಾಗ ಯಾವ್ದು ಹೆಣ್ಣು ಗಂಡು ಅಂತ ಮಗುನ ನಾವು ಹೇಳೋದ್ರಿಂದ ಹಿಡಿದು ಮುಂದೆ ಬಾಲ್ಯಾವಸ್ಥೆ ಪ್ರೌಢಾವಸ್ಥೆಗೆ ಬಂದು ಹದಿಹರಿಯಕ್ಕೆ ಕಾಲಿಟ್ಟು ಮದುವೆ, ಗಂಡು ಹೆಣ್ಣಿನ ಸಂಬಂಧ, ಗರ್ಭಧಾರಣೆ, ಗರ್ಭ ನಿರೋಧ ಅಥವಾ ಋತುಬಂಧ, ಇವೆಲ್ಲ ಕೂಡ ಬೇರೆ ಬೇರೆ ಆಯಾಮಗಳು. ಅಂದರೆ ಪ್ರತಿ ವ್ಯಕ್ತಿಗೂ ಅದು ಸಂಬಂಧಪಟ್ಟ ವಿಷಯ. ಸೆಕ್ಸುವಾಲಿಟಿ ಅದಕ್ಕೇನು ಬೇರೆ ಅದು ಡಿಫ್ರೆಂಟ್ ಮೀನಿಂಗ್ ಕೊಡೋದು.